ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೈಪಾಳ್ಯ ಫುಲ್ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗಲೂ ಕೂಡ ಗುಡುಗ್ತಾ ಇದ್ದವರು ಏಕಾಏಕಿ ಈಗ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ತೆಪ್ಪಗಿದ್ರೆ ಸಾಕಪ್ಪ, ಅದು ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಏನಾದರೂ ಅವ್ರು ಬಂದು ಬಿಟ್ರ ಅನ್ನೋ ಮಾತುಗಳು ಕೇಳಿ ಬರ್ತಾವೆ. ಮುಂದಿನ ಲೋಕಸಭಾ ಎಲೆಕ್ಷನ್ನ ಕಾಂಗ್ರೆಸ್ಗೆ ದಿಟ್ಟವಾಗಿ ಎದುರಿಸೋ ಧೈರ್ಯವಂತರು ಇಲ್ಲವೇ ಇಲ್ಲ ಅನ್ನೋ ಮಾತುಗಳು ಸದ್ದು ಮಾಡ್ತಾ ಇವೆ. ಇಡೀ ಇಂಡಿಯಾ ಭೂಪಟದಲ್ಲಿ ಕೇಸರಿ ಕಮಲ ಕಂಗೊಳಿಸ್ತಾ ಇದ್ರೆ ಯಾರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸೆಟೆದು ನಿಲ್ಲಬೇಕು ಗೊತ್ತಾಗದಂತಾಗಿಬಿಟ್ಟಿದೆ. ಎಲ್ಲರನ್ನ ಕಟ್ಟಾಕಿ ಎಲ್ಲವನ್ನ ನನ್ನ ಅಂಕಿಯಲ್ಲೇ, ನನ್ನ ಆರ್ಡರ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ ನಾಯಕರು ಮುನ್ನಡಿಬೇಕು ಅಂತಿದ್ದ ಖರ್ಗೆ ಕೂಡ ಗಪ್ ಚುಪ್ ಆಗಿಬಿಟ್ಟಿದ್ದಾರೆ. ಅವರ ಮಾತುಗಳಿಗೂ ಕೂಡ ಬೆಲೆ ಕೊಡದಂಥ ನಾಯಕರ ನಡೆ ಖರ್ಗೆಗೂ ಕೂಡ ತೀವ್ರ ಅಸಮಾಧಾನವನ್ನು ಉಂಟು ಮಾಡಿದೆ. ನಾನು ಇವರು ಪಾಲಿಗೆ ಲೆಕ್ಕಕ್ಕಿದ್ದರೆಷ್ಟು ಬಿಟ್ಟರೆಷ್ಟು ನನ್ನ ಆಜ್ಞೆಗಳನ್ನು ಪಾಲಿಸದ ರಾಜ್ಯದ ನಾಯಕರಿಗೆ ಕಿವಿ ಮಾತು ಹೇಳೋದು ಈ ಕೋಣದ ಮುಂದೆ ಕಿಂದರಿ ಬಾರಿಸಿದಂತೆ ಅನ್ನುವಂತಾಗಿ ಬಿಟ್ಟಿದೆ. ಎಲ್ಲರೂ ತಮ್ಮ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಕ್ಕೆ ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಯಾರಿಗೂ ಪಕ್ಷದ ಮೇಲೆ ಪ್ರೀತಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಖರ್ಗೆ ಕೂಡ ಬಂದು ಬಿಟ್ಟಿದ್ದಾರಂತೆ. ಆ ರೀತಿಯಾದಂಥ ಮಾತುಗಳು ಸ್ವಪಕ್ಷದಲ್ಲಿಯೇ ಸದ್ದು ಮಾಡ್ತಾ ಇವೆ. ಮುಂದಿನ ಪ್ರಧಾನಿ ಕೂಡ ಮೋದಿಯೇ ಆಗೋದಂತೂ ಪಕ್ಕ ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತರ ಮಾತುಗಳೇ ಕಾಂಗ್ರೆಸ್ ವರಿಷ್ಠರ ನಿದ್ದೆಗೆಡಿಸುವಂತೆ ಮಾಡಿಬಿಟ್ಟಿವೆ. ರಾಹುಲ್ ಗಾಂಧಿ ಕರ್ನಾಟಕವನ್ನು ಅಸಡ್ಡೆ ಮಾಡ್ತಾ ಇದ್ದಾರೆ. ಇದು ಸೂತ್ರ ಕಿತ್ತಂಥ ಗಾಳಿಪಟದಂತೆ ನಮ್ಮ ಕೈ ಬಿಟ್ಟು ಹೋಗೋ ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಗಾಗಿ ಈ ರಾಜ್ಯವನ್ನು ಮರೆತು ಬಿಡೋದೇ ಒಂದಿಷ್ಟರ ಮಟ್ಟಿಗೆ ರಿಲ್ಯಾಕ್ಸ್ ಅನ್ನೋ ಮಟ್ಟಿಗೆ ರಾಹುಲ್ ಗಾಂಧಿ ಕೂಡ ಬಂದಂತೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ನಮ್ಮ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ವರಿಷ್ಠರಾಗಲಿ ಅಥವಾ ಹೈಕಮಾಂಡ್ ಆಗಲಿ ಆರಂಭ ಶೂರರಂತೆ ಕಾಣಿಸ್ತಾ ಇದ್ದರು. ಒಂದು ಕಡೆ ಕಾಂಗ್ರೆಸ್ ಲೀಡರ್ಸ್ಗಳು, ಉಸ್ತುವಾರಿ ಸಚಿವರು ಇತ್ತೀಚೆಗೆ ಯಾಕೋ ಕರ್ನಾಟಕದ ಕಡೆ ಸುಳಿತಾ ಇಲ್ಲ. ಇದೇ ಈ ಎಲ್ಲ ಅನುಮಾನಗಳನ್ನು ದಟ್ಟವಾಗಿ ಕಾಣುವಂತೆ ಮಾಡಿದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ರಣತಂತ್ರಗಾರ, ಈ ರಾಜಕೀಯ ರಣತಂತ್ರಗಾರ ಅಂದರೆ ಅದು DK ಶಿ. ಅವರ ಒಂದೊಂದು ಹೆಜ್ಜೆ ಕೂಡ ಒಂದೊಂದು ಕುತೂಹಲವನ್ನುಂಟು ಮಾಡಿಸ್ತಾ ಇವೆ. ಇತ್ತ ಖರ್ಗೆ ಇವರ ನಟ್ಟು ಬೋಲ್ಟನ್ನು ಟೈಟ್ ಮಾಡೋಕ್ಕೆ ಹೋಗಿ ಅವ್ರಿಗೂ ಕೂಡ ತೀವ್ರ ಮುಖಭಂಗವಾಗಿರೋದಂತೂ ನಿಜ. ಯಾರೂ ನನ್ನ ಪಾಠವನ್ನು ಕಿವಿ ಕೊಟ್ಟು ಕೇಳೋಕ್ಕೆ ರೆಡಿ ಇಲ್ಲ ಅನ್ನೋದು ಖರ್ಗೆಗೂ ಕೂಡ ಮನವರಿಕೆ ಆಗಿಬಿಟ್ಟಿದೆ. ರಾಜ್ಯದಲ್ಲಿ ಆಂತರಿಕ ಸಂಘರ್ಷಗಳು ತೀವ್ರವಾಗ್ತಾ ಇರತಕ್ಕಂಥ ಬೆನ್ನಲ್ಲೇ ಮುಂದಿನ ಎಲೆಕ್ಷನ್ನನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ಕೊಂಡು ಬರೋದು ಹರಸಾಹಸವಾಗಿದೆ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಈಗಾಗಲೇ DK ಶಿ ಸಿದ್ದರಾಮಯ್ಯ ಅವರ ಮೇಲಿನ ವಿಶ್ವಾಸ, ಅವರ ಸಿದ್ಧಾಂತಗಳೊಂದಿಗೆ ಹೆಜ್ಜೆ ಹಾಕೋದು, ಜೊತೆಗೆ ಅವರ ತತ್ವಗಳನ್ನು ವೇದಿಕೆಗಳ ಮುಂದಿಟ್ಟು ಗರ್ಜಿಸೋದು ಬಿಟ್ಟೇ ಬಿಟ್ಬಿಟ್ಟಿದ್ದಾರೆ. DK ಶಿ ಈಗ ಪಕ್ಕ ಹಿಂದುತ್ವವಾದಿ ಅಂತ ಕಾಣಿಸ್ತಾ ಇದ್ದಾರೆ. ಅವರು ಹೆಚ್ಚಾಗಿ BJP ಪಾಳ್ಯದಲ್ಲೇ ಕಾಣಿಸ್ಕೊಂಡ್ರೆ ಅದು ನೋಡೋದಕ್ಕೂ ಕೂಡ ಚಂದ ಅನ್ನೋ ಮಾತುಗಳು DK ಶಿ ಅವರ ಬೆಂಬಲಿಗರಲ್ಲೇ ಕೇಳಿ ಬರ್ತಾ ಇದೆ. BJP ಅತಿಯಾದ ರಾಷ್ಟ್ರೀಯವಾದಿ ಸಿದ್ಧಾಂತ, ಕೋಮುವಾದಿ ರಾಜಕೀಯ, ಮುಸ್ಲಿಂ ವಿರೋಧಿ ನಡೆಗಳ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ DK ಶಿನ ಸಹಾಯ ಬೇಡ್ಕೊಂಡು ಹೋಗಲಿಕ್ಕೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಹಂಚಿಕೆ ಕೂಡ ಶುರುವಾಗಿಬಿಟ್ಟಿದೆಯಂತೆ. ಹೀಗಾಗಲೇ DK ಶಿ BJPಯ ದೊಡ್ಡ ದೊಡ್ಡ ನಾಯಕರಿಗೆ ಆಪ್ತರಾಗಿ ಬಿಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬಣದವರು DK ಶಿ ವಿರುದ್ಧ ಹರಿಹಾಯ್ತಾ ಇರೋದನ್ನು ನೋಡಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಇವ್ರನ್ನೆಲ್ಲ ಎಲ್ಲಿಡಬೇಕು ಅನ್ನೋದು DK ಶಿಗೂ ಪಕ್ಕಾ ಗೊತ್ತಿದೆ. ತನ್ನ ನಾಯಕತ್ವದಲ್ಲೇ ಎಲೆಕ್ಷನ್ ನಡಿಬೇಕು, ಅದಕ್ಕೊಂದಿಷ್ಟು ನಿಯಮಗಳಿರಬೇಕು, ಕೆಲವು ಕಟ್ಟುನಿಟ್ಟಿನ ಒಪ್ಪಂದಗಳನ್ನು ಆರಂಭದಲ್ಲೇ ಹೈಕಮಾಂಡ್ ಜೊತೆ ಮಾಡಿಕೊಂಡೇ ನೆಕ್ಸ್ಟ್ ಎಲೆಕ್ಷನ್ಗೆ ರಣಕಹಳೆ ಮೊಳಗಿಸಬೇಕು ಅನ್ನೋದು DK ಶಿ ಮಾಡಿರ್ತಕ್ಕಂಥ ಖತರ್ನಾಕ್ ಪ್ಲ್ಯಾನ್ ಕೂಡ ಆಗಿದೆ. ಸ್ನೇಹಿತರೆ, DK ಶಿನ ಕಟ್ಟಿ ಹಾಕೋಕ್ಕೆ ಸಿದ್ದರಾಮಯ್ಯ ಬಣದವರಾಗಿರ್ತಕ್ಕಂಥ ಪರಮೇಶ್ವರ್, KN ರಾಜಣ್ಣ, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಕೂಡ ರಣತಂತ್ರ ಹುಡುಕು ಕೂಡ ತುದಿಗಾಲಲ್ಲಿ ಸಜ್ಜಾಗಿದ್ದಾರೆ. ಆದರೆ ಒಂದು ಕಡೆ ಲಾಸ್ಟ್ ಎಲೆಕ್ಷನ್ ಅಂತಿದ್ದಂಥ ಇದೇ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಮತ್ತೆ ಕುರ್ಚಿಯ ಮೇಲಾಸೆಯನ್ನು ಮಾತ್ರ ಬಿಟ್ಟಿಲ್ಲ. ಮೂಡ ವಾಲ್ಮೀಕಿ ಹಗರಣಗಳು ಬೆನ್ನತ್ತಿದ್ರೆ ಹಿಂದೆ ತಿರುಗಿಯೂ ಕೂಡ ಅವ್ರು ನೋಡದೆ ಮುನ್ನುಗ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ DK ಶಿಗೆ ಫೈಟ್ ಕೊಟ್ಟು ಮತ್ತೆ ಅದೇ ಗದ್ದಿಗೆ ಮೇಲೆ ಕೂರೋ ಪ್ಲಾನ್ ಕೂಡ ಸಿದ್ದರಾಮಯ್ಯನವ್ರಿಗಿದೆ. ಅದನ್ನು ತೋರಿಸ್ಕೊಳ್ಳೋದಂತೆ ಹೇಗೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಒಂದು ಕಡೆ AICC ಹೈಕಮಾಂಡ್ ಬೋಧನೆ ಮಾಡಿದಂಥ ಒಗ್ಗಟ್ಟಿನ ಮಂತ್ರವನ್ನು ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಗಾಳಿಗೆ ತೂರು ಬಿಟ್ಟಿದ್ದಾರೆ. 2 ವರ್ಷ ತುಂಬ ಹೊತ್ತಿಗೆ ಸುಸ್ತು ಹೊಡೆದೋಗ್ಬಿಟ್ಟಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ನಾಯಕರು ಎರಡೆರಡು ಬಣಗಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪರ್ಯಾಯ ನಾಯಕತ್ವಕ್ಕಾಗಿ ಅಂಬಲಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ತೂತು ಬಿದ್ದಿರೋ ಹಡಗಿನಂತಾಗಿ ಬಿಟ್ಟಿದೆ. ಇದು ಯಾವಾಗ ಬೇಕಾದರೂ ಮುಳುಗಿ ಬಿಡಬಹುದು. ಹೈಕಮಾಂಡ್ ಅಂಗಳದಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥ ಕರ್ನಾಟಕದ ದಲಿತ ನಾಯಕರು DK ಶಿ ವಿರುದ್ಧ ಸೆಣಸಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ
ಖರ್ಗೆ ಮಾತ್ರ ಯಾರಿಗೂ ಯಾವುದೇ ವಾರ್ನಿಂಗ್ ಕೊಡದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದು ಒಂದಿಷ್ಟು ಅನುಮಾನಗಳನ್ನೇ ಹುಟ್ಟಾಕಿರೋದು. ಯಾರು ಏನೇ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಖರ್ಗೆ ಮಾತ್ರ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಒಟ್ಟಾರೆ ಖರ್ಗೆ ಕೂಡ ಸುಣ್ಣವಾಗಿ ಹೋಗಿಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಈ ಬಾರಿ ಹೇಗೋ ಫ್ರೀ ಬೀಸ್ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರವಾಗಿ ಜನರ ಆತ್ಮವಿಶ್ವಾಸವನ್ನು ಗಿಟ್ಟಿಸ್ಕೊಂಡು ಎಲೆಕ್ಷನಲ್ಲಿ ಗೆದ್ದರು. ಮುಂದಿನ ಎಲೆಕ್ಷನಲ್ಲೂ ಕೂಡ ಎಲ್ಲ ಭರವಸೆಗಳೊಂದಿಗೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ಇದೇ ಭರವಸೆಗಳನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಧೈರ್ಯವಾಗಿ ಹೇಳಿ ಚುನಾವಣೆಯನ್ನು ಎದುರಿಸ್ಲಿಕ್ಕೂ ಕೂಡ ಕಾಂಗ್ರೆಸ್ ನಾಯಕರೇ ಸಿದ್ಧರಿಲ್ಲ. ಅವರಿಗೆ ಎಲ್ಲರಲ್ಲೂ ಕೂಡ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಮ್ಮತವಿಲ್ಲವೇ ಇಲ್ಲ. ಯಾಕೆಂದರೆ ಒಂದು, ತಮ್ಮ ಕ್ಷೇತ್ರಗಳಿಗೆ ಹಣ ಹರಿದು ಬರ್ತಾ ಇಲ್ಲ, ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಹಣ ಸಿಗ್ತಾ ಇಲ್ಲ. ಇವೆಲ್ಲ ಫ್ರೀ ಬೀಸ್ ಸ್ಕೀಮ್ಗಳನ್ನು ಮತ್ತೆ ಮುಂದುವರಿಸ್ಕೊಂಡೇ ಜನರ ವಿಶ್ವಾಸವನ್ನು ಗಿಟ್ಟಿಸ್ಕೊಂಡು ಓಟ್ ಗಳಿಸಬೇಕು ಅನ್ನೋದು ಭಾಳಷ್ಟು ದೂರದ ಮಾತು. ಹಾಗಾಗಿ ಅನೇಕ ಮಹಿಳಾ ಓಟ್ಗಳು ಈಗಾಗಲೇ ನಂಬಿಕೆಯನ್ನು ಕೂಡ ಕಳ್ತ್ಕೊಂಡ್ಬಿಟ್ಟಿದ್ದಾರೆ. ಮುಂದೆಯೂ ಕಾಂಗ್ರೆಸ್ ಕೈ ಹಿಡಿತಾರೆ ಅನ್ನೋದು ದೂರದ ಮಾತು ಅಂತ ಆರಂಭದಲ್ಲಿ ಅದಕ್ಕೆ ನಾನು ಹೇಳಿದ್ದು. ಇನ್ನು ಖರ್ಗೆ ಕೂಡ ಕರ್ನಾಟಕದ CM ಆಕಾಂಕ್ಷಿ ಅಂತ ಪಟ್ಟು ಹಿಡಿದ್ರೆ ಅದರ ಮುಂದಿನ ಕಥೆನೇ ಬೇರೆ ಆಗುತ್ತೆ. ಇನ್ನು ಪರಮೇಶ್ವರ್ ಸಿದ್ದರಾಮಯ್ಯ ಇಲ್ಲದಿದ್ದರೆ ನಾನೇ ಅಂತ ಒಂದು ಹೆಜ್ಜೆ ಮುಂದಿಟ್ಟರು ಅನುಮಾನಗಳೇನಿಲ್ಲ. ಈ ಎಲ್ಲ ದೂರದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರ್ನಾಟಕವನ್ನು ಕಡೆಗಣಿಸಿ ಬಿಟ್ಟಿದೆ. ಸ್ನೇಹಿತರೆ, ಇಡೀ ಭಾರತವನ್ನು ನೀವು ಗಮನಿಸೋದಾದರೆ ಆರಂಭದಲ್ಲಿ ಈಗಾಗಲೇ BJP ಮಯವಾಗಿಬಿಟ್ಟಿದೆ. ಒಂದು ಕಡೆ ಇಂಡಿಯಾ ಕೂಟ ರಚನೆ ಆಗೋದಕ್ಕಿಂತ ಮೊದಲು ಮತ್ತು ನಂತರ ಅವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು. ಆ ವಿಪಕ್ಷಗಳ ಒಕ್ಕೂಟ ಏನಿದೆಯಲ್ಲ, ಅವರೆಲ್ಲರೂ ಕೂಡ ಮಂತ್ರ ಒಂದೇ ಆಗಿತ್ತು. ಒಂದು, ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಮೋದಿ ಅವ್ರನ್ನ ಕೆಳಗಿಳಿಸಬೇಕು ಮತ್ತು ರಾಜ್ಯ ಚುನಾವಣೆಗಳಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಅಂತ ಒಂದು ಒಪ್ಪಂದಕ್ಕೆ ಬರಲಾಗಿತ್ತು. ಆದರೆ ಅದು ಅವರಿಗೆ ದೊಡ್ಡ ಮುಳುವಾಗುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ರಾಜ್ಯ ಚುನಾವಣೆಗಳಲ್ಲಿ ಕಿತ್ತಾಡ್ಕೊಳ್ಳೋದ್ರ ಮುಖಾಂತರವಾಗಿ BJPಗೆ ಲಾಭವನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಟ್ರು. ಅದು BJPಗೆ ಲಾಭವಾಗಿ ಹೋಗಿಬಿಡ್ತು. ಇನ್ನು ಇಂಡಿಯಾ ಕೂಟದ ಅತೀ ದೊಡ್ಡ ಪಾಲುದಾರ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಈಗಾಗಲೇ ಇಂಡಿಯಾ ಒಕ್ಕೂಟದಿಂದ ಒಂದು ಕಾಲು ಹೊರಗೆ ಇಟ್ಟುಬಿಟ್ಟಿದೆ. ದೆಹಲಿಯಲ್ಲಿ ಸೋತ ನಂತರ ಇಂಡಿಯಾ ಕೂಟದ ಹಲವು ನಾಯಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಕೂಡ ಇದೆ. ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕರಾಗಿದ್ದಂಥ ಒಮರ್ ಅಬ್ದುಲ್ಲಾ ಅವರು ಕೂಡ ನಾವು ಇನ್ನು ಹೊಡೆದಾಡಿಕೊಳ್ಳೋಣ ಅಂತಲೂ ಕೂಡ ವ್ಯಂಗ್ಯವಾಡಿಬಿಟ್ರು. ಅಲ್ಲಿಗೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಸ್ಪಷ್ಟವಾಗಿ ಗೊತ್ತಾಯಿತು. ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲಿ BJP ಇಡೀ ಭಾರತವನ್ನು ಕಾಂಗ್ರೆಸ್ ಇಲ್ಲದಂತೆ ನುಂಗಿ ಹಾಕೋ ಸುಳಿವನ್ನಂತರೂ ಕೊಟ್ಟುಬಿಟ್ಟಿದೆ. ಇನ್ನೊಂದು ಕಡೆ ಇದೇ ತೀವ್ರ ನಿರಾಶೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಇಂಡಿಯಾ ಬಣದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ರಾಷ್ಟ್ರ ರಾಜಧಾನಿಯಲ್ಲಿ BJP ಗೆಲುವಿಗೆ ದಾರಿ ಮಾಡಿಕೊಡ್ಲಿಕ್ಕೆ ಕಾರಣವಾಯಿತು ಅನ್ನೋ ಅವರ ಹೇಳಿಕೆಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು CPI ಪಕ್ಷವು ಕಾಂಗ್ರೆಸ್ಸನ್ನು ತೀವ್ರವಾಗಿ ಕೂಡ ಟೀಕೆ ಮಾಡ್ತು. ದೆಹಲಿಯಲ್ಲಿ BJPಯ ಗೆಲುವಿಗೆ ಕಾಂಗ್ರೆಸ್ಸೇ ಕಾರಣ ಅಂತ ಹೇಳಿ ಆರೋಪ ಕೂಡ ಮಾಡ್ತು. ಮುಂದಿನ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು ಅಥವಾ ಪ್ರತಿ ರಾಜ್ಯಗಳಲ್ಲಾಗ್ತಕ್ಕಂಥ ಎಲೆಕ್ಷನಲ್ಲೂ ಕೂಡ ಈ INDIA ಒಕ್ಕೂಟ ಏನಿದೆಯಲ್ಲ, ಇದು ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಂತೂ ಸುಳ್ಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಇದು ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಆಗಲಿ ಇಂಡಿಯಾ ಒಕ್ಕೂಟದ ಮೇಲಾಗಲಿ ಯಾರಿಗೂ ಕೂಡ ವಿಶ್ವಾಸ ಮೂಡದಂತೆ ಮಾಡಿಬಿಟ್ಟಿದೆ. ಹಾಗಾಗಿ ರಾಜ್ಯದಲ್ಲಿ ಈ ಬಣ ಬಡಿದಾಟ, DKಶಿ ಮೇಲಿನ ಈ ವೈಮನಸ್ಸು ಎಲ್ಲವನ್ನ ಮರೆತು ಡಿಕೆಶಿಗೆ ಏನಾದರೂ ಪಟ್ಟ ಕೊಟ್ಬಿಟ್ರೆ ಸುಸೂತ್ರವಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಲ್ಲ ಉಸಿರಾಡುತ್ತೆ. ಇಲ್ಲದಿದ್ದರೆ ಅವರವರೇ ಕಿತ್ತಾಡ್ಕೊಂಡು ಮತ್ತೆ BJPಗೆ ಸ್ಥಾನವನ್ನು ಬಿಟ್ಕೊಟ್ಟು ಹೊರ ನಡೆಯೋದ್ರಲ್ಲಿ ಡೌಟೇ ಇಲ್ಲ. ಇವೆಲ್ಲವೂ ಕೂಡ ರಾಜಕೀಯ ಭವಿಷ್ಯ. ಎಲ್ಲರೂ ಕೂಡ ಅದನ್ನು ರಾಜಕೀಯ ಪಂಡಿತರ ಲೆಕ್ಕಾಚಾರದಂತೆ ನಾನು ಹೇಳ್ತಾ ಇರೋದು. ಮುಂದೆ ಏನೆಲ್ಲ ಕಷ್ಟ ಸಾಧ್ಯವಾಗಬಹುದು ಅಂತ. ಇಡೀ ಭಾರತದಲ್ಲಿ ಕಾಂಗ್ರೆಸ್ ಮರೆಯಾಗಬಹುದು. ಇನ್ನೊಂದು ಕಡೆ ಅಲ್ಪ ಸ್ವಲ್ಪ ಉಸಿರಾಡ್ತಾ ಇರ್ತಕ್ಕಂಥ ಸೌತ್ ಇಂಡಿಯಾದಲ್ಲೂ ಕೂಡ, ಅದು ಕೂಡ ಕೆಲವೇ ರಾಜ್ಯಗಳಲ್ಲಿ, ಇನ್ನೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅಲ್ಲಿಯೂ ಕೂಡ ಸರ್ವನಾಶವೂ ಕೂಡ ಆಗಬಹುದು. ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಮುಂದಿನ ರಾಜಕೀಯ ಒಂದಿಷ್ಟು ಲೋಕದಲ್ಲಿ ಅಂತ ಹೇಳ್ತಾ ಇನ್ನೊಂದಿಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.